ಧ್ಯಾತ್ವಾ ನೀಲೋತ್ಪಲಶ್ಯಾಮಂ ರಾಮಂ ರಾಜೀವಲೋಚನಂ ಜಾನಕೀ ಲಕ್ಷ್ಮಣೋಪೇತಂ ಜಟಾಮುಕುಟಮಂಡಿತಂ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ ನಮಃ. ಹರೇ ಕೃಷ್ಣ. ಹೀಗೆ ಕೈಯಲ್ಲಿ ಪಾಯಸದ ಪಾತ್ರೆಯನ್ನು ಹಿಡಿದುಕೊಂಡ ದಶರಥ ಮೊದಲನೇದಾಗಿ ತನ್ನ ಮೊದಲ ಪತ್ನಿಯಾದ ಕೌಸಲ್ಯ ಹತ್ರ ಹೋಗ್ತಾನೆ. ಕೌಸಲ್ಯ ಹತ್ರ ಹೋಗಿ ಆ ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಗೆ ಕೊಡ್ತಾನೆ. ಈಗ ಅವನ ತಲೆಯಲ್ಲಿ ತುಂಬ ಗೊಂದಲ ಇರುತ್ತೆ. ಯಾಕಂದರೆ ಕೈಕೇಯಿಯನ್ನು ಅವನು ವಿವಾಹ ಆಗುವ ಸಂದರ್ಭದಲ್ಲಿ ಅವಳ ತಂದೆಗೆ ಮಾತು ಕೊಟ್ಟಿದ್ದ, ಕೈಕೇಯಿಗೆ ಹುಟ್ಟುವಂಥ ಮಗುವನ್ನೇ ನಾನು ರಾಜನನ್ನಾಗಿ ಮಾಡ್ತೇನೆ ಅಂತ. ಆದರೆ ಅವನ ಒಳಗಿನ ಇಚ್ಛೆ ಕೌಸಲ್ಯನ ನಂದನನೇ ರಾಜನಾಗಬೇಕು ಅಂತ ಇತ್ತು, ಮೊದಲ ಪತ್ನಿಯವಳು. ನಂತರ ಅವನು ಸುಮಿತ್ರೆಯ ಬಳಿ ಹೋಗ್ತಾನೆ. ಸುಮಿತ್ರೆಗೆ ಇನ್ನು ಅರ್ಧ ಭಾಗದ ಕಾಲು ಭಾಗವನ್ನು ಸುಮಿತ್ರೆಗೆ ಕೊಡ್ತಾನೆ. ಇನ್ನುಳಿದ ಕಾಲು ಭಾಗವನ್ನು ಕೈಕೇಯಿ ಹತ್ರ ತೆಗೆದುಕೊಂಡು ಬಂದು ಆ ಕಾಲು ಭಾಗದಲ್ಲಿ ಕಾಲು ಭಾಗವನ್ನು ಕೈಕೇಯಿಗೆ ಕೊಟ್ಟು ಇನ್ನುಳಿದ ಕಾಲು ಭಾಗವನ್ನು ಮತ್ತೆ ತಂದು ಸುಮಿತ್ರೆಗೆ ಕೊಡ್ತಾನೆ. ಈ ರೀತಿ ಅವನು ಪಾಯಸವನ್ನು ಹಂಚುತ್ತಾನೆ. ಇದು ಚೈತ್ರ ನವಮಿಯ ಒಂದು ಸಂದರ್ಭದಲ್ಲಿ ಇದು ನಡೆಯಿತು. ಇದಾದ 1 ವರ್ಷದ ನಂತರ ಮುಂದಿನ ಚೈತ್ರ ಮಾಸದ ನವಮಿಯ ದಿನ ಶ್ರೀರಾಮಚಂದ್ರನ ಜನನ ಆಗತ್ತೆ ಮೊದಲನೇದಾಗಿ. ಅದಾದ 1-2 ದಿನಗಳ ಹೀಗೆ ವ್ಯತ್ಯಾಸದಲ್ಲಿ ಉಳಿದ ಮಕ್ಕಳುಗಳ ಜನನವೂ ಆಗುತ್ತೆ. ಶ್ರೀರಾಮಚಂದ್ರನ ಬಾಲ್ಯ ಜೀವನದ ಬಗ್ಗೆ ಹೆಚ್ಚಿನ ವಿವರಣೆಗಳು ನಮಗೆ ಸಿಗುವುದಿಲ್ಲ. ಕೃಷ್ಣನ ಒಂದು ವಿಷಯದಲ್ಲಿ ಕೃಷ್ಣನ ಬಾಲ್ಯಲೀಲೆಯೇ ನಮಗೆ ಅತ್ಯಂತ ವಿಶೇಷದ್ದು. ಅದರ ಬಗ್ಗೆ ಎಷ್ಟೊಂದು ಕಥೆಗಳು ಶ್ರೀಕೃಷ್ಣನಿಗಿರುವಂಥದ್ದು. ಆದರೆ ಶ್ರೀರಾಮಚಂದ್ರದ ಬಾಲ್ಯದಲ್ಲಿ ಕೆಲವನ್ನು ಮಾತ್ರ ಹೇಳಿರುವಂಥದ್ದು. ಅದರಲ್ಲಿ ಒಂದು ಘಟನೆಯನ್ನು ಇಲ್ಲಿ ಹೇಳ್ತೇನೆ. ಒಂದು ಸಲ ಒಂದು ಮಳೆಗಾಲದ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಹಾಗೂ ಅವನ ತಮ್ಮಂದಿರು ಎಲ್ಲ ಮೊದಲನೇದಾಗಿ ಅವರು ಚಿಕ್ಕ ಮಕ್ಕಳಿದ್ದಾಗ ತುಂಬ ಅಳ್ತಾ ಇದ್ರಂತೆ. ಎಷ್ಟು ಸಮಾಧಾನ ಮಾಡಿದ್ರೂ ಅವರು ಅಳು ನಿಲ್ಲಿಸ್ತಾ ಇರಲಿಲ್ಲ. ತೊಟ್ಟಿಲಲ್ಲೆಲ್ಲ ಹೀಗೆ ಮಲಗಿಸಿದ್ರಲ್ವ. ಸುಮಿತ್ರೆಗೆ 2 ಮಕ್ಕಳಾಗ್ತಾರೆ, ಲಕ್ಷ್ಮಣ ಮತ್ತು ಶತ್ರುಘ್ನ. ಕೈಕೇಯಿಗೆ ಭರತ, ಹೀಗೆ ಅಲ್ವಾ. ಎಲ್ಲ ಮಕ್ಕಳು ಅಳೋದು ಜಾಸ್ತಿ. ಆದ್ದರಿಂದ ವಸಿಷ್ಠರು ಬಂದು ಅವರಿಗೆ ಹೇಳ್ತಾರೆ, ಈ ಥರ ಮಕ್ಕಳು ತುಂಬ ಅಳ್ತಾರೆ ಅಂತ. ಆಗ ವಸಿಷ್ಠರು ಬಂದು ಸೂಕ್ಷ್ಮವಾಗಿ ಗಮನಿಸಿ ನೋಡ್ತಾರೆ ತೊಟ್ಟಿಲಲ್ಲೆಲ್ಲ ಮಲಗಿದ್ದ ಮಕ್ಕಳನ್ನು. ಆಗ ಅವರು ಗಮನಿಸಿ ನೋಡಿ ಹೇಳ್ತಾರೆ, ಲಕ್ಷ್ಮಣನನ್ನು ಎತ್ತಿ ಈ ರಾಮನ ಪಕ್ಕ ಮಲಗಿಸಿ, ಶತ್ರುಘ್ನನನ್ನು ಭರತನ ಪಕ್ಕ ಮಲಗಿಸಿ ಅಂತ ಹೇಳ್ತಾರೆ. ಹಾಗೆ ಮಲಗಿಸಿದ ಮೇಲೆ ಮಕ್ಕಳು ತುಂಬ ಶಾಂತವಾಗಿ ನಗಾಡ್ತಾ ಇರ್ತಿದ್ರಂತೆ. ಆದ್ದರಿಂದ ಸಣ್ಣ ಮಗುವಿಂದನೇ ಲಕ್ಷ್ಮಣ ರಾಮನ ಜೊತೆ, ಶತ್ರುಘ್ನ ಭರತನ ಜೊತೆ. ಈ ರೀತಿ ನಿಜವಾಗ್ಲೂ ಅವರು ಅವಳಿ ಜವಳಿ ಆಗಿದ್ರೂ ಇವರಿಬ್ಬರ ಜೊತೆಯಲ್ಲೇ ಅವರು ಹೆಚ್ಚಾಗಿ ಇರ್ತಾಯಿದ್ರು. ಈ ರೀತಿ ಇತ್ತು. ಒಂದು ಸಲ ಒಂದು ಮಳೆಗಾಲದ ಸಂದರ್ಭದಲ್ಲಿ ಈ 4 ಜನ ಮಕ್ಕಳನ್ನು ಆಟ ಆಡ್ತಾ ಇದ್ದಾಗ ಒಂದು ಹುಡುಗಾಟಿಕೆಯ ಒಂದು ವಿಷಯ ಇದು. ಶ್ರೀರಾಮಚಂದ್ರ ಏನು ಮಾಡ್ತಾನೆ, ಒಂದು ಕೆಸರಿನ ಉಂಡೆ ಅಲ್ಲಿ ಇರುತ್ತೆ, ಅದಕ್ಕೆ ಅವನು ಬಾಣವನ್ನು, ಆಗಾಗಲೇ ಅವರು ಗುರುಕುಲದಲ್ಲಿ ಬಿಲ್ವಿದ್ಯೆ ಎಲ್ಲ ಕಲಿತಾ ಇರ್ತಾರೆ, ಆ ಬಾಣವನ್ನು ಬಿಟ್ಟು ಆ ಉಂಡೆ ಹೋಗಿ ಅಲ್ಲಿ ಹೋಗ್ತಾ ಇದ್ದ ಮಂಥರೆಯ ಗೂನು ಬೆನ್ನಿಗೆ ಅದು ತಗಲುತ್ತೆ. ಅದು ಅಲ್ಲೆಲ್ಲ ಕೆಸರಾಗ್ಬಿಡುತ್ತೆ. ಮಂಥರೆಗಂತೂ ವಿಪರೀತ ಸಿಟ್ಟು ಬಂದುಬಿಡುತ್ತೆ ಇದರಿಂದ. ಅವಳು ಈ ಒಂದು ಕಾರಣವನ್ನು ಇಟ್ಕೊಂಡು ಅವಳು ಕೊನೆಗೆ ಹೇಗೆ ದ್ವೇಷ ಸಾಧಿಸಿಬಿಟ್ಲು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇದೇ ರೀತಿ ಇದೊಂದು ಮಂಥರೆಗಾದ ಒಂದು ಸಣ್ಣ ಘಟನೆ ಇಡೀ ರಾಮಾಯಣಕ್ಕೇ ಒಂದು ರೀತಿಯ ಕಾರಣ ಆಯಿತು ಅಂತಲೂ ಹೇಳ್ಬೋದು. ಅದೇ ರೀತಿ ಮಹಾಭಾರತದಲ್ಲಿ ಇಂದ್ರಪ್ರಸ್ಥದ ಭವ್ಯ ಅರಮನೆಗೆ ನೋಡಲಿಕ್ಕೆ ದುರ್ಯೋಧನ ಹೋದಾಗ ಅಲ್ಲಿ ಒಂದು ನೀರೇ ತುಂಬಿದ ಕೊಳವನ್ನು ಅವನು ನೆಲವೆಂದು ತಿಳಿದು ಅದನ್ನು ಕಾಲಿಟ್ಟಾಗ ಅವನು ಬಿದ್ದು ಹೋಗ್ಬಿಡ್ತಾನೆ ನೀರೊಳಗೆ. ಅದನ್ನು ನೋಡಿ ದ್ರೌಪದಿ ಜೋರಾಗಿ ನಗ್ತಾಳೆ, ಅಪಹಾಸ್ಯ ಮಾಡಿ ನಗ್ತಾಳೆ. ಒಂಥರ ಕುರುಡನ ಮಗ ಕುರುಡನೇ ಅನ್ನೋ ಥರ ನಗ್ತಾಳೆ. ಆಗ ದುರ್ಯೋಧನಿಗಾದ ಒಂದು ಅವಮಾನ ಎಲ್ಲಿಗೆ ತಲುಪ್ತು. ಅವನು ದ್ರೌಪದಿಯನ್ನು ತುಂಬಿದ ಸಭೆಗೆ ಎಳೆದು ಬಂದು ಎಷ್ಟು ದೊಡ್ಡ ಮಹಾಭಾರತದ ಕಥೆಗೆ ಕಾರಣ ಆಯಿತು. ಅದೇ ರೀತಿ ಇಲ್ಲಿಯೂ ಮಂಥರೆಗೆ ಆದ
ತುಂಬ ಅವಮಾನವನ್ನು ಅವಳು ಇಟ್ಕೊಂಡಿದ್ಲು, ಸಮಯ ಸಂದರ್ಭಕ್ಕಾಗಿ ಅವಳು ಕಾಯ್ತಾ ಇದ್ಲು. ಈ ರೀತಿ ಶ್ರೀರಾಮಚಂದ್ರ, ಭರತ, ಶತ್ರುಘ್ನ ಇವರೆಲ್ಲರೂ ತುಂಬ ಅವರ ಬಾಲ್ಯ ಸಹಜವಾದ ನಡವಳಿಕೆಗಳಿಂದ ಹಾಗೂ ಅವರ ಒಂದು ವಿದ್ಯೆಯಲ್ಲಿ ಅವರು ತುಂಬ ಪ್ರಗತಿಯನ್ನು ಸಾಧಿಸುತ್ತಾ ಎಲ್ಲ ರಾಣಿಯರಿಗೂ, ದಶರಥ ಮಹಾರಾಜನಿಗೂ ಎಲ್ಲರಿಗೂ ತುಂಬ ಸಂತೋಷವನ್ನು ಕೊಡ್ತಾಯಿದ್ರು. ಅದರಲ್ಲೂ ದಶರಥ ಮಹಾರಾಜನಿಗಂತೂ ರಾಮನನ್ನು ಒಂದು ಕ್ಷಣವೂ ಅಗಲಿ ಇರೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟೊಂದು ಅವನು ರಾಮನನ್ನು ಪ್ರೀತಿಸ್ತಾ ಇದ್ದ. ದಶರಥ ಮಾತ್ರ ಅಲ್ಲ, ಈ ಕೈಕೇಯಿ ಇರ್ಬೋದು, ಸುಮಿತ್ರೆ ಇರ್ಬೋದು, ಈ ಉಳಿದ ತಮ್ಮಂದಿರಿರ್ಬೋದು, ಎಲ್ಲ ಪ್ರಜೆಗಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಶ್ರೀರಾಮಚಂದ್ರ ಅತ್ಯಂತ ಅಚ್ಚುಮೆಚ್ಚಿನ ಒಂದು ವ್ಯಕ್ತಿಯಾಗಿದ್ದ. ಆ ರೀತಿಯಲ್ಲಿ ಅವನ ನಡವಳಿಕೆಗಳು ಕೂಡ ಇತ್ತು. ಇಂತಹ ಒಂದು ಸಂದರ್ಭದಲ್ಲೇ ಆ ಅರಮನೆಗೆ ಭೇಟಿ ಕೊಡ್ತಾರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಆಗಮನವನ್ನು ದಶರಥ ಮಹಾರಾಜ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿ ಅವರಿಗೆ ಸತ್ಕಾರವನ್ನು ನೀಡ್ತಾ ತಮಗೆ ನನ್ನಿಂದ ಏನು ಸಹಾಯ ಬೇಕು ಖಂಡಿತ ಕೇಳಿ ಅಂತ ಹೇಳುವಾಗ, ನೋಡು ಮಹಾರಾಜ, ನೀನೇ ಹೇಳಿದ್ಯಾ, ನಾನು ಕೇಳಿದ್ದನ್ನು ನೀನೀಗ ಕೊಡಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಖಂಡಿತ ಕೊಡ್ತೀನಿ ಮಹರ್ಷಿಗಳೇ, ಹೇಳಿ ಅನ್ನುವಾಗ, ನಿನ್ನ ಮಕ್ಕಳಾದ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನನ್ನು ನೀನು ನನ್ನ ಜೊತೆ ಕಳಿಸ್ಬೇಕು. ಅಲ್ಲಿ ಅರಣ್ಯದಲ್ಲಿ ಕೆಲವು ಅಸುರರ ಸಂಹಾರ ಆಗಬೇಕಾಗಿದೆ, ಅದಕ್ಕೆ ಕಳಿಸ್ಬೇಕು ಅಂತ. ಇದು ದಶರಥ ಮಹಾರಾಜನಿಗೆ ಬಹಳ ದೊಡ್ಡ ಆಘಾತ ಆಗಿತ್ತು. ಒಂದು ದೊಡ್ಡವಾದ ಒಂದು ಸಿಡಿಲು ಬಡಿಯುತ್ತಲ್ಲ, ಆ ರೀತಿಯಲ್ಲಿ ಅವನು ತತ್ತರಿಸಿ ಹೋಗಿಬಿಟ್ಟ. ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅವನು ಹೇಳ್ತಾನೆ, ಮಹರ್ಷಿಗಳೇ, ನಾನು ನನ್ನ ಅಪಾರವಾದ ಸೈನ್ಯದೊಂದಿಗೆ ಬಂದು ನಿಮಗೆ ಯಾರು ತೊಂದರೆ ಮಾಡ್ತಿದ್ದಾರೆ ಹೇಳಿ, ನಾನು ಅದನ್ನು ನಿರ್ನಾಮ ಮಾಡ್ತೀನಿ. ಅವರಿನ್ನು ಹುಡುಗರು, ದಯವಿಟ್ಟು ಅವ್ರನ್ನ ಕಳಿಸೋದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ತುಂಬ ಹೇಳಿದ್ರು ವಿಶ್ವಾಮಿತ್ರರು ಒಪ್ಪೋದಿಲ್ಲ. ಕೊನೆಗೆ ಅವನು ದಶರಥ ಮಹಾರಾಜ ವಸಿಷ್ಠರ ಕಡೆ ನೋಡ್ತಾನೆ. ವಸಿಷ್ಠರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಅವ್ರು ಹೇಳ್ತಾರೆ, ಇದರಿಂದ ನಿನ್ನ ಮಕ್ಕಳ ಹಿರಿಮೆ ಎಲ್ಲ ಕಡೆಗೆ ಹಬ್ಬುತ್ತೆ, ನೀನು ಅದನ್ನು ಅವ್ರನ್ನ ಕಳಿಸಿಕೊಳ್ಳಿಕ್ಕೆ ಏನೂ ಯೋಚನೆ ಮಾಡಬೇಡ ಅಂತ. ಹಾಗೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ವಿಶ್ವಾಮಿತ್ರರ ಜೊತೆ ಹೊರಡ್ತಾರೆ ತುಂಬ ಸಂತೋಷದಿಂದ. ಅರಣ್ಯದಲ್ಲಿ ಅವರು ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ ಮಹರ್ಷಿಗಳಿಗೆ. ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ ತುಂಬ ಅರಣ್ಯಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಎಲ್ಲ ಅವರು ಕೇಳ್ತಾ ಇರ್ತಾರೆ. ಮಹರ್ಷಿಗಳು ತುಂಬ ಸಮಾಧಾನದಿಂದ ಅವರಿಗೆ ಉತ್ತರವನ್ನು ಕೊಡ್ತಿರ್ತಾರೆ. ಅವರಿಗೆ ಅನೇಕ ಒಂದು ಮಂತ್ರಗಳನ್ನ ಅವ್ರು ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಅತಿಬಲ ಮಹಾಬಲ ಅನ್ನುವಂಥ ಒಂದು ಮಂತ್ರವನ್ನು ಅವ್ರು ಹೇಳ್ಕೊಡ್ತಾರೆ. ಈ ಅತಿಬಲದ ಒಂದು ಮಂತ್ರದ ವಿದ್ಯೆಯಿಂದ ಏನಾಗುತ್ತೆ ಅಂದರೆ, ಅವರಿಗೆ ಎಷ್ಟೇ ನಿದ್ದೆ ಇಲ್ಲದಿದ್ರೂ ಅವರು ಆರಾಮವಾಗೇ ಇರುವಂಥ ಒಂದು ಮಂತ್ರ ಅದನ್ನು ಅವರು ಹೇಳ್ಕೊಡ್ತಾರೆ. ಇನ್ನೊಂದು ಮಂತ್ರದಿಂದ ಅವರು ಯಾವಾಗಲೂ ಆಹಾರ ಇದು ಏನು ಇಲ್ಲದಿದ್ದರೂ ಶಕ್ತಿವಂತರಾಗಿ ಇರುವಂಥ ಒಂದು ಮಂತ್ರ. ಇಂಥದನ್ನೆಲ್ಲ ಮಹರ್ಷಿಗಳು ಅವರಿಗೆ ದಾರಿಯಲ್ಲೆಲ್ಲ ಹೇಳ್ಕೊಡ್ತಾ ಅವ್ರನ್ನ ಕರ್ಕೊಂಡು ಹೋಗ್ತಾ ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಬರ್ತಾರೆ. ಅಲ್ಲಿ ನೋಡಿದರೆ ಒಂದು ವಿಚಿತ್ರವಾದ ಮೌನ ಅಂತ ಅನಿಸುತ್ತೆ ಚಂದ್ರನಿಗೆ. ಏನೋ ಒಂದು ವಿಚಿತ್ರ ವಾತಾವರಣ ಉಂಟಾದ ಅನುಭವ ಅವನಿಗೆ ಆಗತ್ತೆ. ಆಗ ಮಹರ್ಷಿಗಳು ಹೇಳ್ತಾರೆ, ಇದು ತಾಟಕಿ ಅನ್ನುವಂಥ ರಾಕ್ಷಸಿಯ ಜಾಗ, ಅವಳು ಇಲ್ಲಿ ತುಂಬ ತೊಂದರೆಯನ್ನು ಉಂಟು ಮಾಡ್ತಾಳೆ, ಅವಳ ಒಂದು ಹಾವಳಿಯನ್ನು ಇಲ್ಲಿ ನಿಲ್ಲಿಸಬೇಕು ಅಂತ. ಆಗ ರಾಮಚಂದ್ರ ಒಂದು ತನ್ನ ಬಿಲ್ಲಿನಿಂದ ಹೀಗೆ ಅವನು ಎತ್ತಿ ಹೀಗೆ ಬಿಡುವಾಗ ಒಂದು ಜೇಂಕಾರ ಬರುತ್ತಲ್ಲ, ಆ ಶಬ್ದ ತಾಟಕಿಗೆ ಕೇಳಿಸುತ್ತೆ. ಅವಳು ಅಲ್ಲಿಂದ ಹೊರಗೆ ಬಂದು ಯಾರದು ಅಂತ ಹೇಳಿ ತನ್ನ ಆಕಾರವನ್ನು ಬೃಹದಾಕಾರವಾಗಿ ಬೆಳೆಸ್ಕೊಳ್ತಾಳೆ. ಶ್ರೀರಾಮಚಂದ್ರ ಮತ್ತು ತಾಟಕಿಗೆ ಹೋರಾಟ ಶುರುವಾಗುತ್ತೆ. ಆಗ ಮಹರ್ಷಿಗಳು ಹೇಳ್ತಾರೆ, ಇದು ಸಂಜೆಯಾಗುವ ಸಮಯ, ಸಂಜೆಯ ಸಮಯದಲ್ಲಿ ಅವರ ಒಂದು ಶಕ್ತಿ ಇನ್ನೂ ದ್ವಿಗುಣಗೊಳ್ಳುತ್ತಾ ಇರೋದ್ರಿಂದ ನೀನು ಆದಷ್ಟು ಬೇಗ ಅವಳ ಸಂಹಾರವನ್ನು ಮಾಡಬೇಕು ಅಂತ. ಹಾಗೆ ಶ್ರೀರಾಮಚಂದ್ರ ಆ ತಾಟಕಿಯ ಸಂಹಾರವನ್ನು ಮಾಡ್ತಾನೆ. ಇಲ್ಲಿ ನಾವು ನೋಡಬೇಕು, ಕೃಷ್ಣ ಕೂಡ ತನ್ನ ಲೀಲೆಯಲ್ಲಿ ಮೊದಲ ಸಂಹಾರ ಪೂತನಿ, ಇಲ್ಲಿ ಕೂಡ ತಾಟಕಿ, ಸ್ತ್ರೀ ರಾಕ್ಷಸರನ್ನೇ ಇಬ್ಬರು ತಮ್ಮ ಅವತಾರದಲ್ಲಿ ಸಂಹರಿಸಿರುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಆಮೇಲೆ ಅಲ್ಲಿಂದ ಮುಂದೆ ಇನ್ನೊಂದು ಕಡೆ ದೊಡ್ಡ ಹೋಮಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಋಷಿಗಳು. ಇಲ್ಲಿ ಮಾರೀಚ ಮತ್ತು ಸುಬಾಹು ಅನ್ನುವ ರಾಕ್ಷಸರು ತಮ್ಮ ಗಣಗಳೊಂದಿಗೆ
ತುಂಬ ತೊಂದರೆಯನ್ನು ಕೊಡ್ತಿರ್ತಾರೆ. ಹೋಮ ಮಾಡ್ತಾ ಇರ್ತಾರೆ, ಎಲ್ಲ ಇನ್ನೇನು ಮುಗಿತಾ ಬಂತು, ಸಮಾಪ್ತಿ ಆಗ್ತಾ ಬಂತು ಅನ್ನುವಾಗ ತುಂಬ ಗಲೀಜಾದ ವಸ್ತುಗಳನ್ನೆಲ್ಲ ಅವರು ಹೋಮಕುಂಡಕ್ಕೆ ಎಸಿತಾ ಇರ್ತಾರೆ. ಮಲ, ಮೂತ್ರ, ರಕ್ತ, ಇನ್ನು ಏನೇನೋ ಎಲುಬುಗಳು ಇಂಥವನ್ನೆಲ್ಲ ಎಸಿತಾ ಇರ್ತಾರೆ. ಇಡೀ ಎಲ್ಲ ಕಲುಷಿತ ಮಾಡಿಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಸುಬಾಹು ಜೊತೆ ಹೋರಾಡಿ ಅವನನ್ನು ಅಲ್ಲೇ ಹತ್ಯೆ ಮಾಡ್ತಾನೆ. ಮಾರೀಚನಿಗೂ ಕೂಡ ಅವನು ಬಾಣವನ್ನು ಬಿಡ್ತಾನೆ. ಅದು ಎಷ್ಟು ಪ್ರಬಲವಾಗಿತ್ತಂದರೆ ಆ ಬಾಣದಿಂದ ಮಾರೀಚ ಎಷ್ಟೋ ದೂರ ಹೋಗಿ ಬೀಳ್ತಾನೆ, ಆದರೆ ಸಾಯಲ್ಲ ಅವನು. ಅವನಿಗದು ಎಷ್ಟು ರಾಮಚಂದ್ರನ ಶಕ್ತಿಯ ಬಗ್ಗೆ ಅವನು ಎಷ್ಟು ಭಯಗೊಳ್ತಾನೆ ಅಂದರೆ, ಅವನು ರಾಕ್ಷಸ ವೇಷಗಳನ್ನು ತ್ಯಜಿಸಿ ಒಂದು ಸನ್ಯಾಸಿಯ ಥರ ಡ್ರೆಸ್ ಮಾಡಿಕೊಂಡು ಇರ್ತಾನೆ. ಯಾಕಂದರೆ ಆ ಡ್ರೆಸ್ಸಲ್ಲಿ ನಾನು ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ ಅಂತ. ಅಂದರೆ ಯಾರಾದರೂ ಹೇಳಿದರೆ ಸಹ ಅವನಿಗೆ ಎದೆ ಹೊಡ್ಕೊಳ್ಳುವಷ್ಟು ಅವನ ಒಂದು ಹೊಡೆತದಿಂದ ಅವನು ಭಯಗೊಂಡಿರ್ತಾನೆ. ಈ ರೀತಿ ರಾಮ ಅನೇಕ ಅಸುರರನ್ನು ಸಂಹರಿಸುತ್ತಾ ಮಹರ್ಷಿಯ ಜೊತೆ ಮುಂದೆ ಹೋಗ್ತಾ ಇರ್ತಾನೆ. ಆಗ ಸಿಗೋದೇ ಗೌತಮ ಮುನಿಗಳ ಒಂದು ಆಶ್ರಮ. ಅಲ್ಲಿ ಕೂಡ ಒಂಥರ ಹಾಳು ಬಿದ್ದ ಥರ ಆಶ್ರಮ ಇರುತ್ತೆ. ಅಲ್ಲಿ ಒಂದು ಕಲ್ಲಿನ ವಿಗ್ರಹ ಇರುತ್ತೆ. ಆಗ ಕೇಳ್ತಾನೆ ರಾಮಚಂದ್ರ, ಇದೇನು, ಯಾಕೆ ಹೀಗಿದೆ ಅಂತ ಹೇಳ್ಬೇಕಾದ್ರೆ ವಿಶ್ವಾಮಿತ್ರರು ಗೌತಮ ಮಹರ್ಷಿಯ ಕಥೆಯನ್ನು ಹೇಳ್ತಾರೆ. ಗೌತಮ ಮಹರ್ಷಿಗಳ ಪತ್ನಿಯೇ ಅಹಲ್ಯ. ಅಪರೂಪದ ಸೌಂದರ್ಯ ಅವಳದು. ಇಂದ್ರನಿಗೆ ಹೇಗಾದರೂ ಅಹಲ್ಯೆಯನ್ನು ಪಡೆದುಕೊಳ್ಬೇಕು ಅನ್ನುವ ಇಚ್ಛೆ. ಅವನು ಗೌತಮ ಮಹರ್ಷಿಗಳ ವೇಷದಲ್ಲಿ ಬಂದು ಈ ಅಹಲ್ಯೆಯ ಜೊತೆ ಸಮಯವನ್ನು ಕಳೀತಾನೆ. ಇದು ಗೌತಮ ಮಹರ್ಷಿಗಳಿಗೆ ಗೊತ್ತಾಗಿ ಅಹಲ್ಯೆಗೆ ನೀನು ಕಲ್ಲಾಗು ಅಂತ ಹೇಳುವ ಒಂದು ಶಾಪವನ್ನು ಕೊಡ್ತಾರೆ. ಅವಳು ತುಂಬ ತಪ್ಪಾಯಿತು ನಂದು ಅಂತ ಕೇಳಿಕೊಂಡಾಗ, ಯಾವಾಗ ಶ್ರೀರಾಮಚಂದ್ರ ಈ ದಾರಿಯಲ್ಲಿ ಬಂದು ಅವನ ಒಂದು ಪಾದದ ಸ್ಪರ್ಶ ನಿನಗಾಗುತ್ತೋ ಆಗ ನೀನು ಮತ್ತೆ ಮೊದಲಿನ ರೂಪವನ್ನು ಪಡಿಬಹುದು ಅನ್ನುವ ಒಂದು ವಿಮೋಚನೆಯನ್ನು ಕೂಡ ಅವರು ಕೊಡ್ತಾರೆ. ಹೀಗೆ ರಾಮಚಂದ್ರ ತನ್ನ ಸ್ಪರ್ಶದಿಂದ ಕಲ್ಲಾಗಿರುವ ಅಹಲ್ಯೆಯನ್ನು ಮತ್ತೆ ಮೊದಲಿನ ರೂಪಕ್ಕೆ ತಂದ ಒಂದು ಕತೆ ಈ ಸಂದರ್ಭದಲ್ಲಿ ನಡೀತದೆ. ಅಲ್ಲಿಂದ ಮಹರ್ಷಿಗಳು ಮುಂದೆ ಹೋಗ್ತಾರೆ ಮಿಥಿಲಾ ನಗರಕ್ಕೆ. ಹರೇ ಕೃಷ್ಣ. ಮುಂದಿನ ಭಾಗ.